ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ಖಗೋಳದಲ್ಲಿ ಘಟಿಸಿದೆ ಕಾಳ ಸರ್ಪ ಯೋಗ. ರಾಹು ಕೇತು ನಡುವೆ ಎಲ್ಲಾ ಗ್ರಹಗಳು ಇರುವಾಗ ಉಂಟಾಗುವಂತಹ ಯೋಗ ವ್ಯಕ್ತಿಯ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಸಾಧ್ಯತೆ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಲಾಭವಿಲ್ಲ. ಬಂದ ಹಣವೆಲ್ಲ ಯಾವುದಾದರೂ ಒಂದು ರೀತಿಯಲ್ಲಿ ಖಾಲಿ. ಕುಂಭದಲ್ಲಿ ರಾಹು, ಸಿಂಹದಲ್ಲಿ ಕೇತು ಇರುವ ಕಾರಣ ಈ ಒಂದು ಯೋಗ ಮನುಷ್ಯನಿಗೆ ಅಸಫಲತೆ, ಶ್ರಮಕ್ಕೆ ಅಪೂರ್ಣ ಫಲ ಸಿಗೋದು. ಮೇ ತಿಂಗಳ 21ರಿಂದ ಜುಲೈ 28ರವರೆಗೆ ಜನಿಸಿದ ಎಲ್ಲರಿಗೂ ಕೂಡ ಕಾಳ ಸರ್ಪ ಯೋಗ ಇದೆ. ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ ರಾಶಿಯವರಿಗೆ ಕಾಳ ಸರ್ಪ ಯೋಗ ಪರಿಣಾಮ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ರಾಶಿಗಳಿಗೆ ತೊಂದರೆ ಇರೋದಿಲ್ಲ. ಉದ್ಯಮ, ವಿದ್ಯಾಭ್ಯಾಸ, ಗೃಹ ನಿರ್ಮಾಣ, ಉದ್ಯೋಗಗಳಲ್ಲಿ ತೊಂದರೆ ತೊಡಕುಗಳು ಆಗುವಂಥದ್ದು. ಸ್ಥಾನಮಾನ ಪ್ರಾಪ್ತಿ, ವಿವಾಹದಲ್ಲಿ ಸಂಕಷ್ಟ ತಪ್ಪಿದ್ದಲ್ಲವೇ ಅಲ್ಲ. ಜನಿಸುವಾಗ ಈ ಒಂದು ಯೋಗವಿದ್ದರೆ ಅಮರಣಾಂತರ ಇದರ ಫಲವನ್ನ ಅನುಭವಿಸಬೇಕು. ಕಾಳಸರ್ಪ ಯೋಗ ಶಾಂತಿ ಮಾಡಿಸಿದರೆ ದೋಷ ಪರಿಹಾರವಾಗುತ್ತೆ. ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಬೇಕು. ನಾಗದೇವರಿಗೆ ಆಶ್ಲೇಷ ನಕ್ಷತ್ರ ಹಾಗೂ ಪುಷ್ಟಿಯಲ್ಲಿ ಪೂಜೆಯನ್ನ ಸಲ್ಲಿಸುವುದು, ಬ್ರಹ್ಮಚಾರಿಗೆ ಭೋಜನ ಮಾಡಿಸುವುದು, ಗೋವಿಗೆ ಗ್ರಾಸವನ್ನ ನೀಡುವುದು ಎಲ್ಲವನ್ನೂ ಕೂಡ ಮಾಡಬೇಕು. ಕಾಳಹಸ್ತಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸುವುದು. ಕಾಳಹಸ್ತಿಯಲ್ಲಿ ಆಶ್ಲೇಷ ಬಲಿಯಿಂದ ದೋಷ ಪರಿಹಾರ, ನಾಗರ ಪ್ರತಿಷ್ಠಾಪನೆಯಿಂದಲೂ ಕೂಡ ದೋಷ ಪರಿಹಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.